ಡೇ 6 ಆಫ್ ಫಿಟ್ನೆಸ್ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಮ್ಮ ಅಪ್ಪ ಜೊತೆ ವಾಕಿಂಗ್ ಹೋಗಿದ್ದೆ. ತುಂಬಾ ಕ್ಯಾಲರೀಸ್ನ ಬರ್ನ್ ಮಾಡಿದೆ. ನಮ್ಮ ಕೆರೆಯ ಸುತ್ತಮುತ್ತ ತುಂಬಾ ನವಿಗಳು ಕೂಡ ಓಡಾಡ್ತವೆ. ನೋಡಿ, ನಾನು ನೋಡಿದಂತ ನವಿಲು ಇದು. ಇನ್ನು ತುಂಬಾ ಇದೆ, ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮಗೆ 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಿದೆ. ಕೆಲಸ ಇತ್ತು, ಕೆಲಸ ಮುಗಿಸಿ ಸಂಜೆ ಯೋಗ ಕ್ಲಾಸ್ಗೆ ಹೋಗಿ ಇವತ್ತು ಫುಲ್ ಹ್ಯಾಂಡ್ ಸ್ಟ್ಯಾಂಡ್ ಪ್ರಾಕ್ಟೀಸ್ ಮಾಡಿದೆ. ನನಗೆ ಫುಲ್ ಹ್ಯಾಂಡ್ ಸ್ಟ್ಯಾಂಡ್ ತುಂಬಾ ಇಷ್ಟ. ಅದಾದ್ಮೇಲೆ ಮಕ್ಕಳಿಗೆ ಯೋಗ ಹೇಳ್ಕೊಟ್ಟೆ. ನಿಮ್ಮ ಮಕ್ಕಳು ಕೂಡ ಇದೇ ರೀತಿ ಯೋಗ ಕಲಿಬೇಕಂತಂದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ, ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಗೂ ನನ್ನ ಕ್ಲಾಸ್ ಡೀಟೇಲ್ಸ್. ಸಂಜೆ ಜಿಮ್ಗೆ ಹೋಗಿ ಇವತ್ತು ಶೋಲ್ಡರ್ ವರ್ಕೌಟ್ ಅಲ್ಲಿ 4 ವೇರಿಯೇಷನ್ಸ್ನ ಮಾಡಿದೆ. ಇವತ್ತು ಶೋಲ್ಡರ್ ವರ್ಕೌಟ್ ತುಂಬ ಸಖತ್ತಾಗಿತ್ತು, ಯಾಕಂದರೆ ಲಾಸ್ಟ್ ವರ್ಕೌಟ್ ಮಾತ್ರ ಮಸ್ತ್. ಶೋಲ್ಡರ್ ವರ್ಕೌಟ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಯಾಕಂದರೆ ಅದು ನಮ್ಮ ಫಿಸಿಕ್ನ ನೆಕ್ಸ್ಟ್ ಲೆವೆಲಲ್ಲಿ ತೋರಿಸುತ್ತೆ. ನೋಡಿ, ಇದು ನನ್ನ ಲಾಸ್ಟ್ ವರ್ಕೌಟ್. ನೀವು ಕೂಡ ಟ್ರೈ ಮಾಡಿ, ತುಂಬ ಎಫೆಕ್ಟಿವ್ ಆಗಿರುತ್ತೆ. 12 ರೆಪಿಟೇಷನ್ಗಳ 3 ಸೆಟ್ ಮಾಡೋಷ್ಟರಲ್ಲಿ ನಾನಂತೂ ಫುಲ್ ಸುಸ್ತಾಗೋದೆ. ಅದಾದಮೇಲೆ ಜಿಮ್ಮಲ್ಲೂ ಕೂಡ ನಾನು ಹ್ಯಾಂಡ್ ಸ್ಟ್ಯಾಂಡ್ನ ಪ್ರಾಕ್ಟೀಸ್ ಮಾಡಿದೆ. ಅಲ್ಲೂ ಕೂಡ ತುಂಬ ಚೆನ್ನಾಗಿ ಹ್ಯಾಂಡ್ ಸ್ಟ್ಯಾಂಡ್ ಬಂತು. ಅದಾದಮೇಲೆ ನಂತರ ಮನೆಗೆ ಬಂದು ಭಗವದ್ಗೀತೆಯನ್ನು ಓದಿದೆ. ಶ್ರೀಕೃಷ್ಣನ ಮಾತು: ದೊಡ್ಡ ಮನುಷ್ಯನಾಗುವುದು ಒಳ್ಳೆಯದು, ಆದರೆ ಒಳ್ಳೆಯ ಮನುಷ್ಯನಾಗುವುದು ದೊಡ್ಡ ವಿಷಯ. ದುಃಖದ ಬಗ್ಗೆ ಯೋಚಿಸಿದರೆ ಸದಾ ದುಃಖಿಯಾಗೇ ಉಳಿಯುತ್ತೀಯ. ಸದಾ ಸುಖ ಸಂತೋಷಗಳನ್ನು ಧ್ಯಾನಿಸುತ್ತಿದ್ದರೆ ಮುಂದೆ ಸುಖಿಯಾಗುತ್ತೀಯ ಎಂದು ಹೇಳಿದರು. ನನ್ನ ಲಾಸ್ಟ್ ನನಗೆ ನಡೆಯನ್ನು ಎಂಡ್ ಮಾಡಿದೆ. ಧನ್ಯವಾದಗಳು.